ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರ ಕೊಡ್ತಾ ಇದೆ ಗುಡ್ ನ್ಯೂಸ್ ಅನ್ನ. ಡಿಕೆ ಸರ್ಕಾರದಲ್ಲಿ ಸರ್ಕಾರಿ ಕೆಲಸದ ನೇಮಕಾತಿ ಇನ್ನು 100 ದಿನಗಳ ಒಳಗಾಗಿ 15,000 ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ. ಇದು ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರ ಕೊಡ್ತಾ ಇರುವಂತಹ ಗುಡ್ ನ್ಯೂಸ್. ಇದು ಡಿಕೆ ಸರ್ಕಾರದಲ್ಲಿ ಸರ್ಕಾರಿ ಕೆಲಸದ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ. ಇನ್ನು 100 ದಿನಗಳ ಒಳಗೆ 15,000 ಶಿಕ್ಷಕರ ನೇಮಕಾತಿಯಾಗಲಿದೆ. ಇನ್ನೊಂದು 3-3.5 ತಿಂಗಳ ಒಳಗೆ ಸದ್ಯ 80,000ಕ್ಕೂ ಹೆಚ್ಚು ಶಾಲಾ ಶಿಕ್ಷಕರ ಕೊರತೆಯನ್ನು ಎದುರಿಸಲಾಗ್ತಾ ಇದೆ. ಮುಂದಿನ ವಾರದಲ್ಲಿ ನೋಟಿಫಿಕೇಶನ್ ಹೊರಡಿಸಲಾಗುತ್ತೆ. ಈ ಬಗ್ಗೆ 51,000 ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಅನುಮೋದನೆ ನೀಡಲಾಗಿದ್ದು, ಸರ್ಕಾರಿ ಶಾಲೆಗಳಿಗೆ 2,500 IT ಶಿಕ್ಷಕರ ನೇಮಕಾತಿಗೆ ನಿರ್ಧಾರ ಮಾಡಲಾಗಿದೆ. ಕಂಪ್ಯೂಟರ್ ಶಿಕ್ಷಣಕ್ಕಾಗಿ ಸರ್ಕಾರಿ ಶಾಲೆಗಳಿಗೆ 2,500 ಶಿಕ್ಷಕರ ನೇಮಕ ಮಾಡುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. 1ನೇ ತರಗತಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ ನೀಡುವಂತಹ ಉದ್ದೇಶವನ್ನು ಹೊಂದಲಾಗಿದ್ದು, ಈ ಶೈಕ್ಷಣಿಕ ವರ್ಷದಲ್ಲೇ ಹೊಸ ಶಿಕ್ಷಕರು ಶಾಲೆಗಳಲ್ಲಿ ಬೋಧನೆಯನ್ನ ಮಾಡಲಿದ್ದಾರೆ. 2 ತಿಂಗಳ ಒಳಗೆ ಪರೀಕ್ಷೆ ಮತ್ತು ಫಲಿತಾಂಶ ಪ್ರಕಟ ಸಾಧ್ಯತೆ ಇದೆ. ಇನ್ನು ಶಿಕ್ಷಣ ಇಲಾಖೆ PSTR, GPSTR ಮತ್ತು HSTR ಹುದ್ದೆಗಳ ವಿವರವನ್ನು ಕೂಡ ಬಿಡುಗಡೆ ಮಾಡಿದೆ. 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ. ಸದ್ಯ 80,000ಕ್ಕೂ ಹೆಚ್ಚು ಶಾಲಾ ಶಿಕ್ಷಕರ ಕೊರತೆಯನ್ನ ಎದುರಿಸ್ತಾ ಇರುವಂಥದ್ದು. ಹಾಗಾಗಿ ಇದೀಗ 15,000 ಶಿಕ್ಷಕರ ನೇಮಕಾತಿಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು. ಡಿಕೆ ಸರ್ಕಾರದಲ್ಲಿ ಸರ್ಕಾರಿ ಕೆಲಸದ ನೇಮಕಾತಿ ಪ್ರಕ್ರಿಯೆ ಭರದಿಂದ ಸಾಗಲಿದೆ. ಇನ್ನು 100 ದಿನಗಳ ಒಳಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಒಂದ್ ಕಡೆ 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಇದೀಗ ಸರ್ಕಾರ ಯಾವ ರೀತಿ ಮುಂದಾಗಿದೆ, ಇನ್ನು 100 ದಿನಗಳ ಒಳಗೆ ಒಂದಷ್ಟು ಇರುವಂತಹ ಎಲ್ಲಾ ಪ್ರೊಸೀಜರ್ಗಳು ಕೂಡ ಇನ್ನು ಫಾಲೋ ಅಪ್ ಆಗುತ್ತೆ ಅಂತ ಹೇಳ್ತಾ ಇರುವಂತದ್ದು ಸರ್ಕಾರ ನೀಡಿರುವಂತಹ ಈ ಗುಡ್ ನ್ಯೂಸ್, ಇದರಲ್ಲಿ ಏನೆಲ್ಲ ಮಾಹಿತಿಗಳಿದೆ ಅಂತ? ಸರ್ಕಾರಿ ಉದ್ಯೋಗ ಕಾಯ್ತಾ ಇರುವಂತಹ ಸಾವಿರಾರು ಯುವಕರಿಗೆ ಈಗ ಡಿಕೆ ಸರ್ಕಾರದಿಂದ ಈಗ ಮಹತ್ವದ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಅಂತ ಹೇಳ್ಬೋದು. ಹಲವು ವರ್ಷಗಳಿಂದ ಕಾದು ಕುಳಿತಿರ್ತಕ್ಕಂತ ಶಿಕ್ಷಕರ ಹುದ್ದೆಗಳಿಗೆ ಭರ್ತಿ ಮಾಡೋದಕ್ಕೆ ಈಗ ಸರ್ಕಾರ ಈಗಾಗಲೇ ಮುಂದಾಗಿದೆ ಅಂತ ಹೇಳ್ಬೋದು. ಮೊದಲ ಹಂತದಲ್ಲಿ 15,000 ಶಿಕ್ಷಕರ ನೇಮಕಾತಿಗೆ ಒಂದು ಅಪ್ರೂವಲ್ ಅನುಮೋದನೆ ಕೂಡ ನೀಡಲಾಗುತ್ತೆ. ಶಿಕ್ಷಣ ಇಲಾಖೆ ಈ ನಿರ್ಧಾರ ಈಗ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಈಗ ಒಂದು ಹೊಸ ನಿರೀಕ್ಷೆ ಮೂಡಿದೆ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರಿ ಶಾಲೆಗಳಲ್ಲಿ ಸದ್ಯ ಈಗ 80,000ಕ್ಕೂ ಹೆಚ್ಚು ಶಿಕ್ಷಕರು ಕೊರತೆ ಇದೆ ಅನ್ನೋಂಥ ಈ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ಶೈಕ್ಷಣಿಕ ಗುಣಮಟ್ಟ ಮತ್ತು ಹೆಚ್ಚಿಸುವ ಒಂದು ನಿಟ್ಟಿನಲ್ಲಿ ಉದ್ದೇಶದಿಂದ ರಾಜ್ಯ ಸರ್ಕಾರ ಕೆಲವೊಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ನ ಈಗಾಗಲೇ ಬೇಗ ನೀಡಿದೆ ಅಂತ ಹೇಳ್ಬೋದು. ಇನ್ನು ಮುಂದಿನ 100 ದಿನಗಳಲ್ಲಿ 15,000 ಶಿಕ್ಷಕ ಹುದ್ದೆಗೆ ಈಗಾಗಲೇ ಭರ್ತಿ ಮಾಡುವ ಒಂದು ಗುರಿಯನ್ನು ಸರ್ಕಾರ ಈಗಾಗಲೇ ಹೊಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಏನು ಮುಂದಿನ ವಾರವೇ ಕೂಡ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಕೂಡ ಹೊರಬೀಳುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಅಂತ ಹೇಳ್ಬೋದು. ಶಿಕ್ಷಣ ಇಲಾಖೆ ಈಗಾಗಲೇ PSTR ಮತ್ತು GPSTR ಹಾಗೂ HSTR ಹುದ್ದೆಗಳಿಗೆ ವಿವರಗಳನ್ನು ಈಗಾಗಲೇ ಸಿದ್ಧಪಡಿಸಿಕೊಂಡಿರ್ತಕ್ಕಂಥದ್ದು. ಏನು ವಿದ್ಯಾರ್ಥಿಗಳ ಅಗತ್ಯ ಮಾಹಿತಿಗಳನ್ನ ಈಗ ಶೀಘ್ರದಲ್ಲಿ ಪ್ರಕಟ ಮಾಡುವಂತಹ ನಿರೀಕ್ಷೆಯೂ ಕೂಡ ಇದೆ. ಇನ್ನು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ಇವೆಲ್ಲ ವಿವರಗಳ ಬಗ್ಗೆ ಈಗ ಸ್ಪಷ್ಟ ಮಾಹಿತಿ ಕೂಡ ಬರಬೇಕಿದೆ. ಇದರ ಜೊತೆಗೆ ರಾಜ್ಯದಲ್ಲಿ ಒಟ್ಟು 15,000 ಶಿಕ್ಷಕರ ನೇಮಕಾತಿ ಆರ್ಥಿಕವಾಗಿ ಅಪ್ರೂವಲ್ಗೆ ಈಗಾಗಲೇ ದೊರೆತಿದೆ ಅಂತ ಹೇಳ್ಬೋದು. ಹಂತ ಹಂತವಾಗಿ ಕೂಡ ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡುವ ಮೂಲಕ ಈಗ ಶಾಲೆಗಳಲ್ಲಿ ಉಂಟಾಗಿರ್ತಕ್ಕಂಥ ಸಿಬ್ಬಂದಿ ಕೊರತೆಯನ್ನ ನಿವಾರಿಸೋಕೆ ರಾಜ್ಯ ಸರ್ಕಾರ ಈಗಾಗಲೇ ಒಂದು ಹೊಸ ಯೋಜನೆ ರೂಪಿಸಿದೆ ಅಂತ ಹೇಳ್ಬೋದು. ಇದರಿಂದ ಗ್ರಾಮೀಣ ಹಾಗೂ ನಗರದ ಪ್ರದೇಶಗಳಲ್ಲಿ ಶಾಲೆಗಳಲ್ಲಿ ಅನುಮೋದನೆ ನೀಡಿ ನೇಮಕಾತಿ ಅಧಿಸೂಚನೆ ಪ್ರಕಟವಾದ ಬಳಿಕ 2 ತಿಂಗಳ ಒಳಗಡೆ ಪರೀಕ್ಷೆ ನಡೆಸಿದ ಬಳಿಕ ಫಲಿತಾಂಶ ಪ್ರಕಟಿಸುವ ಸಾಧ್ಯ ಕೂಡ ಇರುತ್ತೆ. ಇಲಾಖೆಯ ಮೂಲಕ ಪ್ರಕಾರ ಒಟ್ಟಾರೆ ಈ ಒಂದು ದೀರ್ಘಕಾಲ ಲಾಂಗ್ ಟೈಮ್ ಇರತಕ್ಕಂತ ಒಂದು ಗವರ್ಮೆಂಟ್ ಜಾಬ್ಗೆ ಶಿಕ್ಷಕರ ಹುದ್ದೆಗಾಗಿ ಈಗ ಕಾಯ್ದು ಕುಳಿತಿರ್ತಕ್ಕಂಥ ಈಗ ಅಭ್ಯರ್ಥಿಗಳಿಗಾಗಿ ದೊಡ್ಡ ಅವಕಾಶ ಅಂತ ಹೇಳ್ಬೋದು. ರಾಜ್ಯ ಶಿಕ್ಷಣ ಕ್ಷೇತ್ರಕ್ಕೂ ಈಗ ಹೊಸ ಚೈತನ್ಯ ತುಂಬುವ ನಿರೀಕ್ಷೆ ಅಂತಾನೆ ಹೇಳ್ಬೋದು. ವಸಂತ್, ಧನ್ಯವಾದ ರೋಹನ್ ತಮ್ಮ ಮಾಹಿತಿಗಾಗಿ.